ನಾವೀಗ ಧರ್ಮರಾಯ ಸ್ವಾಮಿ ಟೆಂಪಲ್ ವಾರ್ಡ್ನಲ್ಲಿದ್ದೀವಿ. ಬೆಳಗಿನ ಹೋಗ್ತಾನೆ ಇರ್ತದೆ ವಾಸನೆ ನೋಡಿ ಚರಂಡೆಲ್ಲ ಏನು ನೀರು ಬಿಡ್ತಾರೋ ಗೊತ್ತಿಲ್ಲ ಸರ್. ಇಲ್ಲಿ 365 ದಿನ ಹಿಂಗೆ ಇರ್ತೈತೆ. ಯಾರಿಗೂ ಕಂಪ್ಲೇಂಟ್ ಮಾಡಿದ್ರು ಅವರು ಸುಮ್ಮನೆ ಬರ್ತಾರೆ ಹೋಗ್ತಾರೆ ಅಷ್ಟೇ. ನ್ಯಾಮತಿಯರು ಬಿಟ್ಟರೆ ನಮ್ಮ ಹಿಂದೂಗಳಿಗೆ ಜಾಗ ಇಲ್ಲದೆ ಇರೋಂಗೆ ಆಗಿದೆಯಲ್ಲ, ಆ ಥರ ಆಗ್ಬಿಟ್ಟಿದೆ. ಬೆಂಗಳೂರು ಕೇಂದ್ರ ವಲಯದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಚಿಕ್ಕಪೇಟೆ ವಿಧಾನಸಭಾ ವ್ಯಾಪ್ತಿಯಲ್ಲಿರುವಂಥ ವಾರ್ಡ್ಗಳ ಪೈಕಿ ಧರ್ಮರಾಯ ಸ್ವಾಮಿ ಟೆಂಪಲ್ ಕೂಡ ಒಂದಾಗಿದೆ. ಇಲ್ಲಿ ಪುರಾಣ ಪ್ರಸಿದ್ಧ ಐತಿಹಾಸಿಕ ಹಿನ್ನೆಲೆ ಉಳ್ಳಂಥ ಧರ್ಮರಾಯ ಸ್ವಾಮಿ ದ್ರೌಪದಿಯ ಒಂದು ದೇವಸ್ಥಾನ ಇರೋದ್ರಿಂದ ಈ ವಾರ್ಡ್ಗೆ ಧರ್ಮರಾಯ ಸ್ವಾಮಿ ವಾರ್ಡ್ ಅಂತ ಹೆಸರು ಬಂದಿದೆ. ಹಾಗಾದರೆ ಇಲ್ಲಿ ಯಾವ ರೀತಿ ಏನೆಲ್ಲ ಸಮಸ್ಯೆಗಳಿದ್ದಾವೆ ಮತ್ತು ಇಲ್ಲಿನ ನಿವಾಸಿಗಳು ಏನು ಹೇಳ್ತಾರೆ, ಮೂಲಭೂತ ಸೌಲಭ್ಯಗಳು ಇಲ್ಲಿ ಹೇಗಿದೆ, ಬನ್ನಿ ಒಂದೊಂದಾಗಿ ನೋಡೋಣ. ನಾವೀಗ ಮೊದಲಿಗೆ ಈ ಧರ್ಮರಾಯ ಸ್ವಾಮಿ ಟೆಂಪಲ್ನ ಮುಂಭಾಗದಲ್ಲಿರುವಂಥ ರಸ್ತೆಯಿಂದ ಆರಂಭ ಮಾಡೋಣ. ಸರ್, ಇಲ್ಲಿ ಪ್ರಾಬ್ಲಮ್ಸ್ ಅಂದರೆ ಒಂದಲ್ಲ ಒಂದು ಇದ್ದೇ ಇದೆ, ಮಾಡ್ತಾ ಇದ್ದಾರೆ. ಆದರೆ ಈಗ ನೀರಿನ ಕೊರತೆ ತುಂಬ ಇತ್ತು, ಮಾಡಿದ್ದಾರೆ. ಆದರೆ ನೀರಿಂದ ಇವಾಗ ಏನಾಗ್ತಾ ಇದೆ ಅಂದರೆ ಎಲ್ಲ ಇದ್ರಲ್ಲೂ ಹೋಗ್ತಾ ಇರೋದಕ್ಕೆ ಇವಾಗ ಆ ಕಡೆ ಎದುರು ಮನೆಗೆ ಬಂದರೆ ಈ ಕಡೆ ಬರೋದಿಲ್ಲ. ಸೊ ಒಂದು ಲೈನಲ್ಲಿ ಕೆಲಸ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಆ ಕೆಲಸ ಏನಾಗಿದೆ ಅಂದರೆ ಇವಾಗ ನಮಗೆ ನೀರು ಬರುತ್ತೆ, ಎದುರು ಮನೆಯವ್ರು ಬಂದು ಕೇಳ್ಕೊತಾರೆ ಸ್ಟಾಪ್ ಮಾಡಿ ಅಂತ. ಗೊತ್ತಿಲ್ಲ, ಅದನ್ನೇ ನಾವು ಅವ್ರನ್ನ ಕೇಳ್ತಾ ಇರೋದು. ಸೊ ಹಾಗಾಗಿ ಒಂದು ನೀರಿಂದು ಮೊದಲು ನೀರು ಬಿಟ್ಟಿದ್ದಾರೆ, ಹಾಗಂತ ಎಲ್ಲರಿಗೂ ಕರೆಕ್ಟಾಗಿ ಇದಾಗ್ತಾ ಇಲ್ಲ. ನಾವೀಗ ನರಸಿಂಹ ಜೋಶಿ ಗಲ್ಲಿಯಲ್ಲಿದ್ದೇವೆ. ಇಲ್ಲಿ ನೋಡ್ಬೋದು ತಾವು ಯಾವ ಥರ ಕಿಷ್ಕಿಂದ ಥರ ಇದೆ. ಇಲ್ಲಿ ರಸ್ತೆ ಚಿಕ್ಕದಾಗಿದೆ, ನೀವು ನೋಡ್ಬೋದು. ರಸ್ತೆಯ ಎರಡೂ ಬದಿಗಳಲ್ಲಿ ಟೂ ವೀಲರ್ಗಳನ್ನು ನಿಲ್ಲಿಸೋದ್ರಿಂದ ಇಲ್ಲಿ ಓಡಾಡೋಕ್ಕೂ ಆಗ್ತಾ ಇಲ್ಲ ಮತ್ತು ವೆಹಿಕಲ್ಗಳು ಸರಾಗವಾಗಿ ಸಂಚಾರಕ್ಕೂ ಕೂಡ ಅಡೆತಡೆ ಉಂಟಾಗುತ್ತೆ. ಸೊ ಯಾಕೆ ಈ ಥರ ಇದೆ, ಬನ್ನಿ ಇಲ್ಲಿನ ಜನ ಏನು ಹೇಳ್ತಾರೆ ಕೇಳುವ. ಸರ್, ಇಲ್ಲಿ ಲೋಕಲ್ ಜನ ನಾವು ನಿಲ್ಲಿಸ್ತೀವಿ. ಫಸ್ಟು ನೀವು ಮೇನ್ ಮಾಡಬೇಕಾಗಿರೋದು ಅವೆನ್ಯೂ ರೋಡಲ್ಲಿ ಪಾರ್ಕಿಂಗ್ ಕ್ಲಿಯರ್ ಮಾಡಿದ್ದಾರೆ, ಪಾರ್ಕಿಂಗ್ ಬಿಡ್ತಾ ಇಲ್ಲ. SP ರೋಡಲ್ಲಿ ಪಾರ್ಕಿಂಗ್ ಬಿಡ್ತಾ ಇಲ್ಲ. ಅವರೆಲ್ಲ ಏನು ಮಾಡ್ತಾರೆ, ಇಲ್ಲಿ ಸಂಧಿಗೆ ಹಾಕ್ತಾರೆ. ನಮ್ದು ಇಲ್ಲಿ ಪ್ರಾಬ್ಲಮ್ ಇಲ್ಲ, ಆಚೆಯಿಂದ ಬರೋರ್ದು ಪ್ರಾಬ್ಲಮ್ ಇರೋದ್ರಿಂದ ನಾವು ಇಲ್ಲಿ ಫೇಸ್ ಮಾಡಬೇಕಾಗುತ್ತೆ. ಸರ್, ಇದು ನೋಡಿ ಸಮಸ್ಯೆಗಳು ನೀವೇ ನೋಡ್ತಾ ಇದ್ದೀರಾ. ರೋಡೆಲ್ಲ ಗಲೀಜು ಯಾವತ್ತೂ ನಾವು ಕಂಪ್ಲೇಂಟ್ ಕೊಟ್ಟರೆ ಎತ್ಕೊಂಡು ಹೋಗ್ತಾರೆ, ಆ ಥರ ಐತೆ. ಡೈಲಿ ಇದೆ ನೀರು ಯಾವಾಗ್ಲೂ ಬೆಳಗಿನ ಹೋಗ್ತಾನೆ ಇರ್ತದೆ ವಾಸನೆ ನೋಡಿ ಚರಂಡೆಲ್ಲ ಏನು ನೀರು ಬಿಡ್ತಾರೋ ಗೊತ್ತಿಲ್ಲ. ಮೇಲಿಂದ ಎಲ್ಲ ಬಿಟ್ಕೊಂಡು ಇರ್ತಾರೆ. ಈ ಕಡೆಯಿಂದ ಬರ್ತದೆ, ಈ ಕಡೆಯಿಂದ ಬರ್ತೈತೆ. ಈಚೆ ಬಂದು ಓಡಾಡೋಕ್ಕಾಗಲ್ಲ. ಇವಾಗ ಸ್ವಲ್ಪ ಹಂಗೈತೆ ಓಡಾಡೋಕ್ಕೆ. ನೋಡಿ, ವಾರ್ಡ್ನಲ್ಲಿ ನಾವು ಸಂಚಾರ ಮಾಡಬೇಕಾದ್ರೆ ಈ ರಸ್ತೆಗಳಲ್ಲೇ ನೀರಿದೆ. ಇದು ಯಾವ ನೀರು ಅಂತಂದರೆ ಗಬ್ಬು ವಾಸನೆ ಹೊಡಿತಾ ಇರುವಂಥ ಚರಂಡಿ ನೀರು. ಇದು ಎಲ್ಲಿಂದ ಬರುತ್ತೆ, ಯಾರು ಬಿಡ್ತಾ ಇದ್ದಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ನೀರು ಮಾತ್ರ ಹರಿತಾನೆ ಇರುತ್ತೆ. ಸಂಬಂಧಪಟ್ಟಂಥ BBMP ಅಥವಾ GB ಅಧಿಕಾರಿಗಳಿಗೆ ಹೇಳಿದರೆ ಅವರು ಏನು ಕ್ಯಾರೆ ಅಂತ ಇಲ್ಲ ಅನ್ನುವಂಥದ್ದು ಇಲ್ಲಿನ ಸ್ಥಳೀಯ ನಿವಾಸಿಗಳ ಆರೋಪವಾಗಿದೆ. ಬನ್ನಿ ಈ ಬಗ್ಗೆ ಇಲ್ಲಿನ ಕೆಲವರನ್ನು ಮಾತಾಡ್ತೀನಿ, ಏನು ಹೇಳ್ತಾರೆ. ಸರ್, ಇದೇನು ನೀರೆಲ್ಲ ರಸ್ತೆ ಮೇಲೆ ನೀರೆಲ್ಲ ಇದೆಯಲ್ಲ, ಎಲ್ಲಿ ಬರ್ತಾ ಇದೆ ಅದೇ ಕೆಲಸ ಆಗೋದು. ಇದು ಫುಲ್ ವಾಸನೆ ಬರ್ತಾ ಇದೆ, ಯಾರು ಕ್ಲೀನ್ ಮಾಡೋರು ಇಲ್ಲ. ಸರ್, ಇಲ್ಲಿ 365 ದಿನ ಹಿಂಗೆ ಇರ್ತೈತೆ. ಯಾರಿಗೂ ಕಂಪ್ಲೇಂಟ್ ಮಾಡಿದ್ರು ಅವರು ಸುಮ್ಮನೆ ಬರ್ತಾರೆ ಹೋಗ್ತಾರೆ ಅಷ್ಟೇ, ನೋಡ್ಕೊಂಡು ಹೊರ್ತು ಅವ್ರು ಬಂದು ಕ್ಲೀನ್ ಆಯಿತು ನಾನು ಮೇಲಾಧಿಕಾರಿಗೆ ಇದು ಮಾಡ್ತೀವಿ ಅಂತಾರೆ ಹೊರ್ತು ಅವರು ಯಾರೂ ಬರಲ್ಲ ಸರ್ ಇಲ್ಲಿ. GPA ಪುನರ್ವಿಂಗಡಣೆ ಬಳಿಕ ಸಾಮಾನ್ಯ ಮಹಿಳೆಗೆ ಮೀಸಲು ಚಿಕ್ಕಪೇಟೆ ವಿಧಾನಸಭಾ ವ್ಯಾಪ್ತಿಯಲ್ಲಿ ಬರೋ ವಾರ್ಡ್ಗಳಲ್ಲೊಂದು. ಇದು ಪುರಾಣ ಪ್ರಸಿದ್ಧ ಧರ್ಮರಾಯ ಸ್ವಾಮಿ ಟೆಂಪಲ್ ವಾರ್ಡ್. ವಿಶ್ವವಿಖ್ಯಾತ ಬೆಂಗಳೂರು ಕರಗೋತ್ಸವದ ಕೇಂದ್ರ ಬಿಂದುವಾಗಿರುವ ಧರ್ಮರಾಯ ಸ್ವಾಮಿ ದೇವಸ್ಥಾನ ವಾರ್ಡ್ ಮೂಲಭೂತ ಸೌಕರ್ಯಗಳ ಕೊರತೆಯನ್ನ ಎದುರಿಸುತ್ತಿದ್ದು, ಇಲ್ಲಿನ ಶಾಸಕ ಉದಯ್ ಗರುಡಾಚಾರ್ ಅವರ ನಿರ್ಲಕ್ಷ್ಯತನವು ಎದ್ದು ಕಾಣುವಂತಿದೆ. GBA ಕೇಂದ್ರ ವಲಯಕ್ಕೆ ಸೇರಿದ ಈ ವಾರ್ಡ್ನಲ್ಲಿ ಪಬ್ಲಿಕ್ ನೆಕ್ಸ್ಟ್ ತಂಡ ಕಾಲಿಟ್ಟಾಗ ಕುಡಿಯುವ ನೀರಿನ ಸಮಸ್ಯೆ, ಕಸ, ಗಲೀಜು, ವರ್ಷವಿಡೀ ರಸ್ತೆ ಮೇಲೆ ಹರಿಯುತ್ತಿರೋ ನೀರು ಸೇರಿದಂತೆ ಮುಂತಾದ ಸಮಸ್ಯೆಗಳು ಗೋಚರಿಸಿದ್ವು. ಇಲ್ಲಿನ ಈ ಹಿಂದಿನ ಕಾರ್ಪೊರೇಟರ್ ಧನರಾಜ್ ಅವರ ಕೆಲಸ ಕಾರ್ಯಗಳನ್ನು ಸ್ಮರಿಸುವ ಇಲ್ಲಿನ ನಿವಾಸಿಗಳು ಶಾಸಕರ ಬಗ್ಗೆ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ನಾವೀಗ ಗಾಣಿಗೇರಿ ಗಲ್ಲಿ ರಸ್ತೆಯಲ್ಲಿದ್ದೀವಿ. ಇಲ್ಲೂ ಕೂಡ ತಾವು ಗಮನಿಸಬಹುದು, ಇವೆಲ್ಲ 10-15 ಅಡಿ ರಸ್ತೆಗಳು, ತುಂಬ ಕಿರಿದಾದಂಥ ರಸ್ತೆಗಳು. ಎಲ್ಲಿ ಬೇಕಲ್ಲಿ ಟೂ ವೀಲರ್ಸ್ಗಳನ್ನು ನಿಲ್ಲಿಸಿದ್ದಾರೆ ಮತ್ತು ಜನಗಳ ಓಡಾಟಕ್ಕೂ ಕೂಡ ಕಷ್ಟ ಆಗುತ್ತೆ. ಇದು ಹೇಗಾಗಿದೆ ಅಂದರೆ ಒಂದು ರೀತಿಯಿಂದ ಯಾವುದೋ ಒಂದು ಲೋಕಕ್ಕೆ ನಾವು ಬಂದಂಗೆ ಆಗುತ್ತೆ. ಇದು ನಾವು ಬೆಂಗಳೂರಲ್ಲಿ ಇದ್ದೀವಾ ಅನ್ನೋ ಪ್ರಶ್ನೆ ನಮಗೆ ಕಾಡುತ್ತೆ. ಮತ್ತು ಇಲ್ಲಿ ನೇಕಾರಿಕೆ ಮಾಡುವಂಥ ಒಂದಿಷ್ಟು ಬಡ ಕುಟುಂಬದವರು ಕೂಡ ಇಲ್ಲಿ ಜೀವಿಸ್ತಾ ಇದ್ದಾರೆ. ಹಾಗೆಯೇ ಭಾಳಷ್ಟು ಜನ ಇಲ್ಲಿ ವ್ಯಾಪಾರಸ್ಥರ ಒಂದು ಕೇಂದ್ರ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಧರ್ಮರಾಯ ಸ್ವಾಮಿ ದೇವಸ್ಥಾನದ ಈ ವಾರ್ಡು ಮೂಲಭೂತ ಸೌಲಭ್ಯಗಳಿಂದ ಕಂಪ್ಲೀಟಾಗಿ ವಂಚಿತ ಆಗಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಬನ್ನಿ ಈ ಸಂಧಿಗೊಂದಿಗಳಲ್ಲಿ ಯಾವ ರೀತಿಯಾಗಿ ಆ ಸಮಸ್ಯೆಗಳನ್ನು ಅವರು ಮೂಲಭೂತ ಸೌಲಭ್ಯಗಳ ಇಲ್ಲದೇ ಅವರು ಎದುರಿಸ್ತಾ ಇದ್ದಾರೆ, ಬನ್ನಿ ನೋಡುವ. ಬೇಸಿಗೆ ಬಂದರೆ ಅಂದರೆ ಜನವರಿ ಲಾಸ್ಟು, ಫೆಬ್ರವರಿ ಇಲ್ಲ, ಮಾರ್ಚ್ ಇಲ್ಲ, ಏಪ್ರಿಲ್, ಮೇ ಮಳೆ ಬಂದರೆ ಮಾತ್ರನೇ ಹೈಗ್ರೌಂಡಿಂದ ನೀರು ಬಿಡಲ್ಲ ಅಂತಾರೆ ಅಷ್ಟೇ. ಬೇರೆ ಏನು ಸಮಸ್ಯೆ ಇಲ್ಲಿ. ಕಸ ಎತ್ತೋದಕ್ಕೂ ತುಂಬ ಕಷ್ಟ.
ಕಾಸು ಕೊಟ್ರು ಎತ್ತಕ್ಕಿಲ್ಲ. ಕಸ ಎತ್ತಲ್ಲ, ನೀರು ಎಲ್ಲಂದ್ರಲ್ಲೇ ಕಸ ಬಿಸಾಕ್ತಾರೆ, ತುಂಬಾನೇ ಬಿಸಾಕ್ತಾರೆ. ಸ್ವಲ್ಪ ಕ್ಲೀನು ಅನ್ನೋದೇ ಇಲ್ಲ ಸರ್. ಬೆಂಗಾಳಿಗಳ ಸಮಸ್ಯೆ ಬೆಂಗಾಲಿಗಳು ಅಷ್ಟೇ, ಎಲ್ಲರೂ ಅಷ್ಟೇ. ಮುಂಚೆ ಇರಲಿಲ್ಲ, ಏನು ಸಮಸ್ಯೆ ಇಲ್ಲ. ಇವ್ರು ಬಂದ್ಬಿಟ್ಟು ತುಂಬಾ ಗಲೀಜಾಗೋಗ್ಬಿಟ್ಟಿದೆ. See, in our daily life, this all problems, and even when the building construction happens, the whole road they would put the mud and the concretes, blocks and all. So we face too many problems. So we need this all solution. We keep the government to do it. Also, I see that there is a garbage traffic in outer side. So here there are garbage. So I need this solution to be done very quickly. ಈ ವಾರ್ಡ್ನಲ್ಲಿ ಕಟ್ಟಡಗಳು ಬೇಕಾದಷ್ಟು ಹೊಸ್ದಾಗಿ ಬರ್ತಾ ಇದ್ದಾವೆ. ಆ ಹೊಸ್ದಾಗಿ ಬರ್ತಾ ಇದ್ದವ್ರಿಗೆ ಯಾರಿಗೂ ಅಡೆತಡೆನೇ ಇಲ್ಲ. ಅವರೇನೇ ಎಲ್ಲ ಸರ್ಕಾರ, ಅವರೇನೇ ದುಡ್ಡಿದೆ, ನಾವೇನು ಬೇಕಾದ್ರೂ ಮಾಡ್ಬೋದು ಅನ್ನೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಹೆಚ್ಚಿನಾಗಿ ಇಲ್ಲಿ ಎಲ್ಲ ಸ್ಥಳೀಯರೆಲ್ಲ ಬಿಟ್ಟು ಹೋಗಿ ಬೆಂಗಾಲಿಗಳು, ಅದರಲ್ಲಿ ಬೆಂಗಾಲಿ ಮುಸ್ಲಿಮ್ಸು ಇರ್ಬೋದು ಅಥವಾ ಬೇರೆ ದೇಶದಿಂದ ಬಂದಿರೋರು ಇರ್ಬೋದು, ಗೊತ್ತಾಗಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಧರ್ಮರಾಯ ಸ್ವಾಮಿ ಟೆಂಪಲ್ ವಾರ್ಡ್ನಲ್ಲಿ ಯಾವ ರೀತಿಯಾಗಿ ಪರಿಸ್ಥಿತಿ ಇದೆ ಅನ್ನೋದನ್ನು, ಕಿರಿದಾದಂಥ ರಸ್ತೆಗಳು, ರಸ್ತೆ ಮೇಲೆ ಚರಂಡಿ ನೀರು ಮತ್ತು ಕೊಳಕು ಗಲೀಜು ವಾಸನೆ, ಹಾಗೆಯೇ ಕಸ ಕಡ್ಡಿ ಎಲ್ಲಂದ್ರಲ್ಲೇ ಬಿದ್ದಿರುವಂಥದ್ದು, ಮತ್ತು ಅಲ್ಲಲ್ಲಿ ಮನೆಗಳನ್ನು ಕಟ್ಟೋದು ಅಥವಾ ಬಿಲ್ಡಿಂಗ್ಗಳನ್ನು ಕಟ್ಟುವಂಥವ್ರು ಜಲ್ಲಿ ಕಲ್ಲುಗಳು, ಮರಳು ಹಾಕಿರೋದನ್ನು, ರಾಶಿ ಗುಡ್ಡೆಗಳನ್ನೆಲ್ಲ ನೋಡ್ತಾ ಇದ್ದೀವಿ. ಇಲ್ಲಿ ಸಂಚಾರ ಮಾಡೋಕ್ಕೆಲ್ಲ ನಡ್ಕೊಂಡು ಹೋಗೋದಕ್ಕೂ ಕೂಡ ಕಷ್ಟ ಇದೆ. ಮತ್ತು ಇವರ ಕಷ್ಟ, ಇವರ ಗೋಳನ್ನು ಕೇಳುವಂಥವ್ರು ಯಾರೂ ಇಲ್ಲ. ಈ ಹಿಂದಿನ ಕಾರ್ಪೊರೇಟರ್ ಒಬ್ಬರು ಇದ್ದರು, ಧನರಾಜ್ ಅನ್ನುವಂಥವ್ರು. ಈಗ BBMP ಚುನಾವಣೆಯೂ ಆಗಿಲ್ಲ, ಹೀಗಾಗಿ ಕಾರ್ಪೊರೇಟರು ಇಲ್ಲ. ನಾವು ಯಾರಿಗೆ ಹೇಳೋಣ ನಮ್ಮ ಕಷ್ಟವನ್ನು ಅನ್ನುವಂಥದ್ದು ಇಲ್ಲಿನ ನಿವಾಸಿಗಳ ಒಂದು ಪ್ರಶ್ನೆ ಆಗಿದೆ. ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಜೊತೆ ನಾನು ಚನ್ನವೀರ್ ಸಗರ್ನಾಳ್, ಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು.